ಅಗುಂಬೆಹಳ್ಳಿಯ ಅಂಚಿನ ಕಾಡಿನ ಬಗ್ಗೆ ವರ್ಷಗಳಿಂದ ಒಂದು ಭಯಾನಕ ರೂಮರ್ ಹರಡಿದೆ. ಮಧ್ಯರಾತ್ರಿ ಆ ಕಾಡಿನಿಂದ ಮಗುವಿನ ಅಳುವಿನ ಶಬ್ದ ಕೇಳಿಸುತ್ತದೆ. ಅಲ್ಲಿ ಹೋಗಿದವರು ಮರಳಿ ಬರುವುದಿಲ್ಲ ಎಂದು ಹಳ್ಳಿಯ ಜನರು ಹೇಳುತ್ತಾರೆ. ರಾಹುಲ್ ನಗರದಿಂದ ತನ್ನ ತಂದೆ ತಾಯಿ ಮತ್ತು ಅಜ್ಜಿಯೊಂದಿಗೆ ಹಳ್ಳಿಗೆ ಬಂದಾಗ ಅವನ ಈ ಮಾತುಗಳನ್ನು ಕೇವಲ ಭಯ ಹುಟ್ಟಿಸುವ ಕಥೆ ಎಂದು ನಗುತ್ತಾನೆ. ಆದರೆ ಹಳ್ಳಿಯ ಹಿರಿಯರು, ಅಂಗಡಿಯ ಮಂಜಣ್ಣ, ಶಾಲೆಯ ಶಿಕ್ಷಕಿ ಲಕ್ಷ್ಮಿ ಮತ್ತು ದೇವಸ್ಥಾನದ ಪೂಜಾರಿ ಎಲ್ಲರೂ ಒಂದೇ ಮಾತು ಹೇಳುತ್ತಾರೆ: ಕಾಡಿನಲ್ಲಿ ಹಳೆಯ ಶಾಪವಿದೆ. ರಾಹುಲ್ನ ಕುಟುಂಬವು ಈ ರಹಸ್ಯದ ಭಾಗವಾಗುತ್ತದೆ. ಅಜ್ಜಿ ಗೌರಿ ತನ್ನ ಬಾಲ್ಯದಲ್ಲಿ ತನ್ನ ಸಹೋದರನನ್ನು ಇದೇ ಕಾಡಿನಲ್ಲಿ ಕಳೆದುಕೊಂಡಿದ್ದೇನೆ ಎಂದು ಹೇಳುತ್ತಾಳೆ. ತಂದೆ ಕೃಷ್ಣ ಹಳ್ಳಿಯವರ ಮಾತನ್ನು ನಂಬುವುದಿಲ್ಲ. ಆದರೆ ತಾಯಿ ಸರೋಜಾ ತನ್ನ ಮಗನಿಗೆ ಕಾಡಿನ ಕಡೆ ಹೋಗಬೇಡ ಎಂದು ಎಚ್ಚರಿಸುತ್ತಾಳೆ. ಹಳ್ಳಿಯ ವದಂತಿ, ಕುಟುಂಬದ ಹಳೆಯ ನೆನಪುಗಳು ಮತ್ತು ಕಾಡಿನೊಳಗಿನ ಭಯಾನಕ ಘಟನೆಗಳು ಸೇರಿ ರಾಹುಲ್ನ ಜೀವನವನ್ನೇ ಬದಲಿಸುತ್ತವೆ. ರಾಹುಲ್ ಮತ್ತು ಕಾರ್ತಿಕ್ ಕಾಡಿನೊಳಗೆ ಮೊದಲ ಹೆಜ್ಜೆ ಇಟ್ರು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಯಾರೋ ಅವರನ್ನು ನೋಡುತ್ತಿದ್ದರು. ಬೆಳಗಿನ ಸಮಯ. ಇಡೀ ಅಗುಂಬೆಹಳ್ಳಿ ಭಯದಿಂದ ನಿಶ್ಶಬ್ದವಾಗಿತ್ತು. ಆದರೆ ರಾಹುಲ್ ಮತ್ತು ಅವನ ಸ್ನೇಹಿತ ಕಾರ್ತಿಕ್ ಕಾಡಿನ ರಹಸ್ಯ ತಿಳಿಯಲು ಹೊರಟರು. ಕಾರ್ತಿಕ್: ರಾಹುಲ್, ಇನ್ನೂ ಸಮಯ ಇದೆ, ಹಿಂದಿರುಗೋಣ. ರಾಹುಲ್: ಇಲ್ಲ ಕಾರ್ತಿಕ್, ಭಯದಿಂದ ಓಡಿದ್ರೆ ಸತ್ಯ ಎಂದಿಗೂ ಗೊತ್ತಾಗೋದಿಲ್ಲ. ಇಬ್ಬರೂ ಕಾಡಿನೊಳಗೆ ಹೆಜ್ಜೆ ಇಟ್ರು. ಎತ್ತರದ ಮರಗಳು, ದಟ್ಟ ಮಂಜು, ವಿಚಿತ್ರ ಪಕ್ಷಿಗಳ ಕೂಗು, ವಾತಾವರಣವೇ ಭಯ ಹುಟ್ಟಿಸುವಂತಿತ್ತು. ಸ್ವಲ್ಪ ದೂರ ನಡೆದಾಗ ಒಂದು ಹಳೆಯ ಕಾಲುದಾರಿ ಕಾಣಿಸಿತು. ಮರಗಳಿಗೆ ಕೆಂಪು ದಾರಗಳನ್ನು ಕಟ್ಟಲಾಗಿತ್ತು. ನೆಲದ ಮೇಲೆ ಒಡೆದ ಎಣ್ಣೆ ದೀಪ ಬಿದ್ದಿತ್ತು. ಕಾರ್ತಿಕ್: ಇದೆಲ್ಲ ತುಂಬಾ ವಿಚಿತ್ರವಾಗಿದೆ. ಅಷ್ಟರಲ್ಲಿ ದೂರದಿಂದ ಮಗುವಿನ ಅಳುವ ಶಬ್ದ ಕೇಳಿಸಿತು. ಅಮ್ಮ, ನನ್ನನ್ನು ಕರೆದುಕೊಂಡು ಹೋಗು. ಇಬ್ಬರೂ ಶಬ್ದ ಬಂದ ದಿಕ್ಕಿಗೆ ಓಡಿದ್ರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಹಠಾತ್ತನೆ ಒಂದು ಹಳೆಯ ಮರದ ಕೊಂಬೆಯಲ್ಲಿ ನೇತಾಡುತ್ತಿದ್ದ ಮರದ ಗೊಂಬೆ ಗಾಲಿ ಇಲ್ಲದಿದ್ದರೂ ನಿಧಾನವಾಗಿ ತೂಗಲು ಆರಂಭಿಸಿತು. ಇದು ಹೇಗೆ ಸಾಧ್ಯ? ರಾಹುಲ್: ಯಾರೋ ನಮ್ಮನ್ನು ಹೆದರಿಸಲು ಪ್ರಯತ್ನಿಸುತ್ತಿದ್ದಾರೆ. ಅಷ್ಟರಲ್ಲಿ ಕಾಡಿನೊಳಗಿನ ಪೊದೆಗಳ ಹಿಂದೆ ಒಂದು ಕಪ್ಪು ನೆರಳು ಕಾಣಿಸಿತು. ಇಬ್ಬರೂ ಟಾರ್ಚ್ ಬೆಳಕು ಹಾಕಿದ ಕ್ಷಣ ಆ ನೆರಳು ಕಣ್ಮರೆಯಾಯಿತು. ಅದೇ ಸಮಯದಲ್ಲಿ ಕಾಡಿನ ಒಳಗಿನಿಂದ ಒಂದು ಹಳೆಯ ದೇವಾಲಯದ ಗಂಟೆ ಸ್ವತಃ ಮೊಳಗಲು ಆರಂಭಿಸಿತು. ಟನ್ ಟನ್ ಟನ್. ರಾಹುಲ್: ಈ ಕಾಡಿನ ಮಧ್ಯೆ ದೇವಾಲಯವೇ? ಅಗುಂಬೆಹಳ್ಳಿ ಮಂಜಿನಿಂದ ಆವರಿಸಿತ್ತು. ಬೆಳಿಗ್ಗೆ ಆದರೂ ಯಾರೂ ಮನೆಯ ಹೊರಗೆ ಬರಲು ಧೈರ್ಯ ಮಾಡುತ್ತಿರಲಿಲ್ಲ. ರಾಹುಲ್ ಕಾಡಿನೊಳಗೆ ಹೋಗಿ ಕಾಣೆಯಾಗಿದ್ದಾನೆ ಎಂಬ ಸುದ್ದಿ ಇಡೀ ಹಳ್ಳಿಯಲ್ಲಿ ಹರಡಿತ್ತು. ರಾಹುಲ್ನ ತಾಯಿ ಸರೋಜಾ ದೇವಾಲಯದ ಮುಂದೆ ಕುಳಿತು ಅಳುತ್ತಿದ್ದಳು. ಸರೋಜಾ: ನನ್ನ ಮಗನಿಗೆ ಏನೂ ಆಗ್ಬಾರ್ದು ದೇವ್ರೆ. ರಾಹುಲ್ನ ತಂದೆ ಕೃಷ್ಣ, ಮಂಜಣ್ಣ ಮತ್ತು ಕಾರ್ತಿಕ್ ಅವಳನ್ನು ಸಮಾಧಾನಪಡಿಸುತ್ತಿದ್ದರು. ಅಶ್ಮಿ ಮತ್ತು ದೇವಾಲಯದ ಪೂಜಾರಿ ಅಲ್ಲಿಗೆ ಬಂದರು. ಎಲ್ಲರೂ ಅವರ ಸುತ್ತ ಸೇರಿದರು. ಲಕ್ಷ್ಮಿ: ಈ ಕಾಡಿನ ಬಗ್ಗೆ ನಿಮಗೆ ತಿಳಿದಿರುವುದು ತುಂಬಾ ಕಡಿಮೆ. ಇದರ ಹಿಂದೆ ಒಂದು ಹಳೆಯ ರಹಸ್ಯ ಇದೆ. ಪೂಜಾರಿ ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. 25 ವರ್ಷಗಳ ಹಿಂದೆ ಇದೇ ಕಾಡಿನಲ್ಲಿ 3 ಮಕ್ಕಳು ಕಾಣೆಯಾಗಿದ್ದರು. ಹಳ್ಳಿಯವರು ದಿನಗಟ್ಟಲೆ ಹುಡುಕಿದರು. ಆದರೆ ಅವರ ಸುಳಿವು ಸಿಗಲಿಲ್ಲ. ಆ ರಾತ್ರಿ ಕೂಡ ಇದೇ ರೀತಿ ಮಳೆ, ಮಂಜು ಮತ್ತು ಮಗುವಿನ ಅಳುವ ಶಬ್ದ ಕೇಳಿಸಿತ್ತು. ಹಳ್ಳಿಯವರು ಭಯದಿಂದ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿದರು. ಅಂದರೆ ರಾಹುಲ್ ಕೂಡ ಆ ಶಬ್ದದ ಹಿಂದೆ ಹೋಗಿದ್ದಾನಾ? ನಮಗೆ ಅದೇ ಭಯ. ಅಷ್ಟರಲ್ಲಿ ಮಂಜಣ್ಣ ಒಂದು ಹಳೆಯ ಬಟ್ಟೆಯಲ್ಲಿ ಸುತ್ತಿದ ಡೈರಿಯನ್ನು ತಂದುಕೊಟ್ಟ. ಮಂಜಣ್ಣ: ಇದು ನನ್ನ ತಾತನ ಡೈರಿ. ಅವರು ಕಾಡಿನೊಳಗಿನ ಒಂದು ಪಾಳು ಬಿದ್ದ ದೇವಾಲಯದ ಬಗ್ಗೆ ಬರೆದಿದ್ದಾರೆ. ಕೃಷ್ಣ ಡೈರಿ ತೆರೆದರು. ಅದರೊಳಗೆ ಕೆಂಪು ಮಸಿಯಲ್ಲಿ ಒಂದು ವಾಕ್ಯ ಬರೆಯಲಾಗಿತ್ತು: ಕಾಡಿನ ಮಧ್ಯದಲ್ಲಿರುವ ದೇವಾಲಯದ ಬಾಗಿಲು ತೆರೆಯುವ ದಿನ ಶಾಪ ಮತ್ತೆ ಎಚ್ಚರ. ಎಲ್ರೂ ಬೆಚ್ಚಬಿದ್ರು. ಅಷ್ಟರಲ್ಲಿ ದೇವಾಲಯದ ದಿಕ್ಕಿನಿಂದ 1 ಗಂಟೆಯ ಶಬ್ದ ಕೇಳಿಸಿತು. ಟನ್
ಟನ್ ಟನ್. ಗಾಳಿ ಜೋರಾಗಿ ಬೀಸತೊಡಗಿತ್ತು. ದೇವಾಲಯದ ದಿಕ್ಕಿನ ಮಂಜು ನಿಧಾನವಾಗಿ ಸರಿಯುತ್ತಿತ್ತು. ಯಾರೋ ಆ ದೇವಾಲಯದ ಬಳಿ ಇದ್ದಾರೆ, ನಾ ಹೋಗಿ ನೋಡ್ಬೇಕು. ಕೃಷ್ಣ: ಇಲ್ಲ, ಈಗ ಯಾರೂ ಕಾಡಿನೊಳಗೆ ಹೋಗುವುದಿಲ್ಲ. ಆದ್ರೆ ಕಾರ್ತಿಕ್ಗೆ ಪೊದೆಗಳ ಹಿಂದೆ ಯಾರೂ ನಿಂತಿರುವಂತೆ ಕಾಣಿಸಿತು. ಆ ನೆರಳು ನಿಧಾನವಾಗಿ ತಿರುಗಿತು. ಟಾರ್ಚ್ ಬೆಳಕು ಬೀಳುತ್ತಿದ್ದಂತೆಯೇ ಅದು ಕಣ್ಮರೆಯಾಯಿತು. ಕೊನೆಯ ಸಾಲು. ಅದು ರಾಹುಲ್ನ ನೆರಳಿತ್ತ ಅಥವಾ ಕಾಡಿನ ಶಾಪವೇ? ರಾಹುಲ್ ಮತ್ತು ಕಾರ್ತಿಕ್ ಕಾಡಿನ ಮಧ್ಯದಲ್ಲಿದ್ದ ಹಳೆಯ ದೇವಾಲಯವನ್ನ ಕಂಡುಹಿಡಿದ್ರು. ಆದರೆ ಅದರ ಬಾಗಿಲು ತೆರೆಯುತ್ತಿದ್ದಂತೆಯೇ ಶಾಪ ಎಚ್ಚರಗೊಂಡಿತು. ರಾಹುಲ್ ಮತ್ತು ಕಾರ್ತಿಕ್ ಮುಂದೆ ಸಾಗಿದ್ರು. ಮಂಜು ನಿಧಾನವಾಗಿ ಸರಿಯುತ್ತಿತ್ತು. ದೊಡ್ಡ ಮರಗಳ ನಡುವೆ ಕಲ್ಲಿನಿಂದ ನಿರ್ಮಿಸಿದ ಒಂದು ಪುರಾತನ ದೇವಾಲಯ ಕಾಣಿಸಿತು. ದೇವಾಲಯದ ಗೋಡೆಗಳು ಒಡೆದು ಹೋಗಿದ್ದವು. ಬಾಗಿಲಿನ ಮೇಲೆ ಹಳೆಯ ಲಿಪಿಯಲ್ಲಿ ಏನೋ ಬರೆಯಲಾಗಿತ್ತು. ಕಾರ್ತಿಕ್, ರಾಹುಲ್, ಇದು ಸಾಮಾನ್ಯ ದೇವಾಲಯ ಅಲ್ಲ, ನಾವು ಹಿಂದಿರುಗೋಣ. ರಾಹುಲ್: ಇಲ್ಲ, ರಹಸ್ಯದ ಉತ್ತರ ಇಲ್ಲೇ ಇರಬಹುದು. ರಾಹುಲ್ ಬಾಗಿಲನ್ನು ತಳ್ಳಿದನು. ಕ್ರೀಕ್. ಬಾಗಿಲು ನಿಧಾನವಾಗಿ ತೆರೆದಿತ್ತು. ಒಳಗೆ ಧೂಳು, ಜೇಡರ ಜಾಲಗಳು ಮತ್ತು ಹಳೆಯ ಪೂಜಾ ಸಾಮಗ್ರಿಗಳು ಕಾಣಿಸುತ್ತಿದ್ದವು. ಮಧ್ಯದಲ್ಲಿ ಒಂದು ಕಲ್ಲಿನ ವೇದಿ ಇತ್ತು. ಅದರ ಮೇಲೆ ಧೂಳಿನಿಂದ ಮುಚ್ಚಿದ ಮರದ ಗೊಂಬೆ ಇತ್ತು. ಅದೇ ಗೊಂಬೆ ನೆನ್ನೆ ರಾತ್ರಿ ನಾನು ಮರದಲ್ಲಿ ನೋಡಿದ್ದೆ. ರಾಹುಲ್ ಟಾರ್ಚ್ ಬೆಳಕನ್ನು ಗೊಂಬೆಯ ಮೇಲೆ ಹಾಕಿದನು. ಗೊಂಬೆಯ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿರುವಂತೆ ಕಾಣಿಸಿತು. ಅಷ್ಟರಲ್ಲಿ ದೇವಾಲಯದ ಬಾಗಿಲು ಸ್ವತಃ ಮುಚ್ಚಿತು. ತಡಾಂ! ಇಬ್ಬರೂ ಬೆಚ್ಚಿಬಿದ್ದರು. ಟಾರ್ಚ್ ಬೆಳಕು ಮಿಂಚಿ ಆರಿಬಿಟ್ಟಿತು. ಕತ್ತಲಿನಲ್ಲಿ ಯಾರೋ ನಡೆಯುತ್ತಿರುವ ಶಬ್ದ ಕೇಳಿಸಿತು. ಟಕ್ ಟಕ್ ಟಕ್. ರಾಹುಲ್: ಯಾರೋ ಅಲ್ಲಿ? ಯಾವ ಉತ್ತರವೂ ಬರಲಿಲ್ಲ. ಹಠಾತ್ತನೆ ಮಗುವಿನ ಅಳುವ ಶಬ್ದ ದೇವಾಲಯದೊಳಗೆ ಪ್ರತಿಧ್ವನಿಸಿತು. ಅಮ್ಮ, ನನ್ನನ್ನು ಇಲ್ಲಿ ಬಿಡಬೇಡ. ಕಾರ್ತಿಕ್ ರಾಹುಲ್ನ ಕೈ ಬಿಗಿಯಾಗಿ ಹಿಡಿದನು. ಕಾರ್ತಿಕ್: ನನಗೆ ಇಲ್ಲಿ ಇರಲು ಆಗಲ್ಲ. ರಾಹುಲ್ ಧೈರ್ಯ ಮಾಡಿಕೊಂಡು ವೇದಿಯ ಹತ್ತಿರ ಹೋದನು. ಅಲ್ಲಿ ಒಂದು ಹಳೆಯ ತಾಮ್ರದ ಪೆಟ್ಟಿಗೆ ಇತ್ತು. ಅದನ್ನು ತೆರೆದಾಗ ಒಳಗೆ ಹಳೆಯ ಪತ್ರಗಳು ಮತ್ತು ಒಂದು ಕಪ್ಪು ದಾರ ಸಿಕ್ಕಿತು. ಒಂದು ಪತ್ರದಲ್ಲಿ ಬರೆಯಲಾಗಿತ್ತು: ಈ ದೇವಾಲಯದ ಶಾಪವನ್ನು ಮುರಿಯಲು ಸತ್ಯವನ್ನು ಹೊರತೆಗೆದಿರಬೇಕು. ರಾಹುಲ್ ಪತ್ರವನ್ನು ಓದುತ್ತಿದ್ದಂತೆ ದೇವಾಲಯದ ಗೋಡೆಗಳ ಮೇಲೆ ವಿಚಿತ್ರ ನೆರಳುಗಳು ಕಾಣಿಸಿಕೊಳ್ಳಲು ಆರಂಭಿಸಿದವು. ಒಂದು ನೆರಳು ನಿಧಾನವಾಗಿ ಅವರ ಕಡೆ ನಡೆಯುತ್ತಿತ್ತು. ಕಾರ್ತಿಕ್: ರಾಹುಲ್, ಹಿಂದೆ ನೋಡು. ರಾಹುಲ್ ತಿರುಗಿ ನೋಡಿದನು. ಬಿಳಿ ಬಟ್ಟೆ ಧರಿಸಿದ ಒಂದು ಆಕೃತಿ ಕೆಲವೇ ಅಡಿ ದೂರದಲ್ಲಿ ನಿಂತಿತ್ತು. ಅದರ ಮುಖ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಆ ಧ್ವನಿ: ನನ್ನನ್ನು ಏಕೆ ಎಬ್ಬಿಸಿದ್ದೀರಿ? ಇಬ್ಬರು ಬಾಗಿಲಿನ ಕಡೆ ಓಡಿದ್ರು. ಆದರೆ ಬಾಗಿಲು ತೆರೆಯುತ್ತಿರಲಿಲ್ಲ. ಗಾಳಿ ಜೋರಾಗಿ ಬೀಸತೊಡಗಿತ್ತು. ಗೊಂಬೆ ನೆಲದಿಂದ ಸ್ವಲ್ಪ ಮೇಲಕ್ಕೆ ಇದ್ದಂತೆ ಕಾಣಿಸಿತು. ರಾಹುಲ್: ಬಾಗಿಲು ತಳ್ಳಿ ಕಾರ್ತಿಕ್. ಇಬ್ಬರೂ ಒಟ್ಟಿಗೆ ಬಾಗಿಲನ್ನು ತಳ್ಳಿದ್ರು. ಠರ್! ಬಾಗಿಲು ಏಕಾಏಕಿ ತೆರೆಯಿತು. ಅವರು ದೇವಾಲಯದಿಂದ ಹೊರಗೆ ಓಡಿದ್ರು. ಹೊರಗೆ ಬಂದ ತಕ್ಷಣ ಗಂಟೆಯ ಶಬ್ದ ನಿಂತಿತ್ತು. ಕಾಡಡು ಮತ್ತೆ ಸಂಪೂರ್ಣ ನಿಶ್ಶಬ್ದವಾಯಿತು. ಆದರೆ ರಾಹುಲ್ನ ಕೈಯಲ್ಲಿದ್ದ ಹಳೆಯ ಪತ್ರದ ಮೇಲೆ ಹೊಸ ಪದಗಳು ಕಾಣಿಸಿಕೊಂಡವು. ಮುಂದಿನ ಬಲಿ ಈಗಾಗಲೇ ಆಯ್ಕೆಯಾಗಿದೆ. ಕೊನೆಯ ಸಾಲು: ಆ ಮುಂದಿನ ಬಲಿ ಯಾರು? ರಾಹುಲ್, ಕಾರ್ತಿಕ್ ಅಥವಾ ಇನ್ನಾರಾದ್ರೂ? ದೇವಾಲಯದಿಂದ ತಪ್ಪಿಸಿಕೊಂಡ ರಾಹುಲ್ ಮತ್ತು ಕಾರ್ತಿಕ್ಗೆ ಎಲ್ಲವೂ ಮುಗಿದಿದೆ ಎಂದು ಅನಿಸಿತು. ಆದರೆ ಕಾಡಿನ ನಿಜವಾದ ಆತ್ಮ ಈಗಷ್ಟೇ ಎಚ್ಚರಗೊಂಡಿತ್ತು. ದೇವಾಲಯದಿಂದ ಹೊರಬಂದ ನಂತರ ರಾಹುಲ್ ಮತ್ತು ಕಾರ್ತಿಕ್ ಉಸಿರಾಡುತ್ತಾ ಹಳ್ಳಿಯ ಕಡೆ ಓಡುತ್ತಿದ್ದರು. ಆದರೆ ರಾಹುಲ್ ಕೈಯಲ್ಲಿದ್ದ ಪತ್ರದ ಮೇಲೆ ಮೂಡಿದ ಪದಗಳು ಅವರ ಮನಸ್ಸಿನಲ್ಲಿ ಭಯ ಹುಟ್ಟಿಸಿದ್ದವು. ಮುಂದಿನ ಬಲಿ ಈಗಾಗಲೇ ಆಯ್ಕೆಯಾಗಿದೆ. ಹಠಾತ್ತನೆ ಕಾಡಿನೊಳಗಿಂದ ವಿಚಿತ್ರ ಗಾಳಿ ಬೀಸತೊಡಗಿತ್ತು. ಕಾರ್ತಿಕ್: ರಾಹುಲ್, ಯಾರೋ ನಮ್ಮನ್ನು ಹಿಂಬಾಲಿಸುತ್ತಿರುವಂತೆ ಅನ್ಸುತ್ತಿದೆ. ರಾಹುಲ್: ನನಗೂ ಅದೇ ಅನ್ಸುತ್ತಿದೆ. ಇಬ್ಬರೂ ಹಿಂದೆ ತಿರುಗಿ ನೋಡಿದ್ರು. ದೂರದ ಮರಗಳ ನಡುವೆ ಬಿಳಿ ನೆರಳು ಚಲಿಸುತ್ತಿರುವಂತೆ ಕಾಣಿಸಿತು. ಹಳ್ಳಿಗೆ ತಲುಪಿದ ನಂತರ ಅವರು ದಾದಿ ಗೌರಿಯ ಬಳಿ ನಡೆದ ಎಲ್ಲವನ್ನೂ ಹೇಳಿದ್ರು. ಗೌರಿ: ನಾನು ಹೆದರಿದ್ದೇ ಇದೆ. ಕಾಡಿನ ಆತ್ಮ ಮತ್ತೆ ಎಚ್ಚರಗೊಂಡಿದೆ. ರಾಹುಲ್: ಆ ಆತ್ಮ ಯಾರು ಅಜ್ಜಿ? ಗೌರಿ ಕೆಲ ಕ್ಷಣ ಮೌನವಾಗಿದ್ದಳು.
ಗೌರಿ. ವರ್ಷಗಳ ಹಿಂದೆ ಕಾಡಿನಲ್ಲಿ ಕಾಣೆಯಾದ ಮಗುವಿನ ಆತ್ಮ ಎಂದು ಹಳ್ಳಿಯವರು ನಂಬುತ್ತಾರೆ. ಆ ರಾತ್ರಿ ರಾಹುಲ್ಗೆ ನಿದ್ರೆ ಬರಲಿಲ್ಲ. ಮಧ್ಯರಾತ್ರಿ ಕಿಟಕಿಯ ಹೊರಗಿನಿಂದ ಮಗುವಿನ ಧ್ವನಿ ಕೇಳಿಸಿತು. ರಾಹುಲ್, ನನ್ನನ್ನು ಹುಡುಕೋ. ರಾಹುಲ್ ಬೆಚ್ಚಿ ಬಿದ್ದು ಕಿಟಕಿಯ ಬಳಿ ಹೋದನು. ಮನೆಯ ಹೊರಗೆ ಬಿಳಿ ಬಟ್ಟೆ ತೊಟ್ಟ ಒಂದು ಚಿಕ್ಕ ಆಕೃತಿ ನಿಂತಿತ್ತು. ರಾಹುಲ್, ಯಾರ್ನೀನು? ಆ ಆಕೃತಿ ನಿಧಾನವಾಗಿ ಕಾಡಿನ ಕಡೆ ನಡೆಯತೊಡಗಿತ್ತು. ಮತ್ತೆ ಕಾಡಿಗೆ ಹೋದ್ರು. ಆ ಆಕೃತಿ ನಿಂತಿದ್ದ ಜಾಗದಲ್ಲಿ ಒಂದು ಹಳೆಯ ಬೆಳ್ಳಿ ಲಾಕೆಟ್ ಸಿಕ್ಕಿತು. ಲಾಕೆಟ್ ಒಳಗೆ ಒಂದು ಮಗುವಿನ ಫೋಟೋ ಇತ್ತು. ಕಾರ್ತಿಕ್, ಇದು ಯಾರದ್ದು ಇರಬಹುದು? ಅಷ್ಟರಲ್ಲಿ ಪೂಜಾರಿ ಅಲ್ಲಿಗೆ ಬಂದರು. ಪೂಜಾರಿ, ಈ ಲಾಕೆಟ್ ವರ್ಷಗಳ ಹಿಂದೆ ಕಾಣೆಯಾದ ಬಾಲಕನದ್ದು. ರಾಹುಲ್, ಹಾಗಾದರೆ ಆತ್ಮ ನಮ್ಮಿಂದ ಏನೋ ಹೇಳಿಸಲು ಪ್ರಯತ್ನಿಸುತ್ತಿದೆಯೇ? ಹಠಾತ್ತನೆ ಕಾಡಿನಲ್ಲಿ ಭಾರೀ ಗಾಳಿ ಬೀಸತೊಡಗಿತು. ಮರಗಳು ಜೋರಾಗಿ ಅಲುಗಾಡಿದವು. ದೂರದಲ್ಲಿ ಅದೇ ಮಗುವಿನ ಅಳುವ ಶಬ್ದ ಕೇಳಿಸಿತು. ನನ್ನನ್ನು ರಕ್ಷಿಸಿ. ರಾಹುಲ್ ಮತ್ತು ಕಾರ್ತಿಕ್ ಆ ಶಬ್ದದ ಕಡೆ ಓಡಿದರು. ಅಲ್ಲಿ ನೆಲದೊಳಗೆ ಅರ್ಧ ಹುದುಗಿದ ಒಂದು ಮರದ ಪೆಟ್ಟಿಗೆ ಕಂಡಿತು. ಪೆಟ್ಟಿಗೆಯನ್ನು ತೆರೆದಾಗ ಒಳಗೆ ಹಳೆಯ ದಾಖಲೆಗಳು ಮತ್ತು ಒಂದು ನಕ್ಷೆ ಸಿಕ್ಕಿತು. ನಕ್ಷೆಯಲ್ಲಿ ಕಾಡಿನೊಳಗಿನ ಒಂದು ಗುಪ್ತ ಗುಹೆಯ ಗುರುತು ಇತ್ತು. ರಾಹುಲ್, ಈ ಗುಹೆಯಲ್ಲೇ ಎಲ್ಲಾ ರಹಸ್ಯಗಳ ಉತ್ತರ ಇರಬಹುದು. ಕಾರ್ತಿಕ್, ಆದರೆ ಅಲ್ಲಿ ಹೋಗುವುದು ಸುರಕ್ಷಿತವೇ? ಅಷ್ಟರಲ್ಲಿ ಅವರ ಹಿಂದೆ ಮತ್ತೆ ಅದೇ ಧ್ವನಿ ಕೇಳಿಸಿತು. ತಡ ಮಾಡಬೇಡಿ. ಇಬ್ಬರು ಬೆಚ್ಚಿ ಬಿದ್ದು ಹಿಂದೆ ತಿರುಗಿದರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಮುಂದಿನ ಭಾಗ, ರಹಸ್ಯಮಯ ಗುಹೆ. ಆತ್ಮ ಬಿಟ್ಟ ಸುಳಿವು ರಾಹುಲ್ ಮತ್ತು ಕಾರ್ತಿಕ್ ಅವರನ್ನ ಕಾಡಿನೊಳಗಿನ ರಹಸ್ಯಮಯ ಗುಹೆಯವರೆಗೆ ಕರೆತಂದಿತು. ಆದರೆ ಆ ಗುಹೆಯಲ್ಲಿ ಅವರಿಗಾಗಿ ಇನ್ನೂ ಭಯಾನಕ ಸತ್ಯ ಕಾದಿತ್ತು. ಬೆಳಗಿನ ಸೂರ್ಯ ಕಾಡಿನ ಮರಗಳ ನಡುವೆ ನಿಧಾನವಾಗಿ ಹೊಳೆಯುತ್ತಿದ್ದ. ರಾಹುಲ್, ಕಾರ್ತಿಕ್ ಮತ್ತು ಪೂಜಾರಿ ನಕ್ಷೆಯಲ್ಲಿದ್ದ ಗುರುತನ್ನ ಅನುಸರಿಸಿ ಬೆಟ್ಟದ ಬಂಡೆಗಳ ನಡುವೆ ಅಡಗಿದ್ದ ಗುಹೆಯ ಮುಂದೆ ನಿಂತರು. ಗುಹೆಯ ಬಾಯಿಯಿಂದ ತಣ್ಣನೆಯ ಗಾಳಿ ಹೊರಬರುತ್ತಿತ್ತು. ಕಾರ್ತಿಕ್, ರಾಹುಲ್, ಈ ಜಾಗ ನನಗೆ ಇಷ್ಟ ಆಗ್ತಿಲ್ಲ. ರಾಹುಲ್, ಇಲ್ಲಿವರೆಗೆ ಬಂದಿದ್ದೇವೆ, ಈಗ ಹಿಂದಿರುಗುವುದಿಲ್ಲ. ಅವರು ಟಾರ್ಚ್ ಬೆಳಗಿಸಿ ಗುಹೆಯೊಳಗೆ ನಡೆದುಹೋದರು. ಗೋಡೆಗಳ ಮೇಲೆ ವಿಚಿತ್ರ ಚಿಹ್ನೆಗಳು, ಹಳೆಯ ಚಿತ್ರಗಳು ಮತ್ತು ಮಕ್ಕಳ ಹೆಸರುಗಳು ಕೆತ್ತಲಾಗಿದ್ದವು. ಹಠಾತ್ತನೆ ರಾಹುಲ್ ಮಗುವಿನ ಧ್ವನಿ ಮತ್ತೆ ಕೇಳಿಸಿತು. ಕಾರ್ತಿಕ್, ಅದೇ ಧ್ವನಿ ಮತ್ತೆ. ಗುಹೆಯ ಒಳಭಾಗದಲ್ಲಿ ಒಂದು ಕಲ್ಲಿನ ಕೋಣೆ ಕಾಣಿಸಿತು. ಅದರ ಮಧ್ಯದಲ್ಲಿ ಒಂದು ಮರದ ಪೆಟ್ಟಿಗೆ ಇತ್ತು. ರಾಹುಲ್ ಅದನ್ನು ತೆರೆದನು. ಒಳಗೆ ಒಂದು ಹಳೆಯ ಡೈರಿ, ಕೆಲವು ಫೋಟೋಗಳು ಮತ್ತು ಒಂದು ಬೆಳ್ಳಿಯ ಸರ ಇತ್ತು. ರಾಹುಲ್, ಈ ಡೈರಿ ಯಾರದ್ದು? ಡೈರಿಯ ಮೊದಲ ಪುಟದಲ್ಲಿ ಬರೆಯಲಾಗಿತ್ತು, ನನ್ನ ಹೆಸರು ಅರುಣ್. ನಾವು ಶಾಪದಿಂದ ಸಾಯಲಿಲ್ಲ. ನಮ್ಮನ್ನು ಯಾರೋ ಇಲ್ಲಿ ಬಂಧಿಸಿದ್ದರು. 3 ಜನರು ಒಬ್ಬರ ಮುಖವನ್ನು ಒಬ್ಬರು ನೋಡಿದರು. ಪೂಜಾರಿ, ಹಾಗಾದರೆ ಹಳ್ಳಿಯವರು ಶಾಪ ಎಂದು ನಂಬಿದ್ದು ನಿಜವಲ್ಲವೇ? ರಾಹುಲ್, ಯಾರೋ ಸತ್ಯವನ್ನು ವರ್ಷಗಳಿಂದ ಮರೆಮಾಚಿದ್ದಾರೆ. ಹಠಾತ್ತನೆ ಗುಹೆ ನಡುಗತೊಡಗಿತು. ಮೇಲಿನಿಂದ ಕಲ್ಲುಗಳು ಬೀಳತೊಡಗಿದವು. ದೂರದಲ್ಲಿ ಬಿಳಿ ಬೆಳಕು ಕಾಣಿಸಿತು. ಆ ಬೆಳಕಿನೊಳಗೆ ಮಗುವಿನ ಆತ್ಮ ನಿಂತಿತ್ತು. ಆತ್ಮ, ಸತ್ಯವನ್ನು ಹಳ್ಳಿಗೆ ತಲುಪಿಸಿ, ಇಲ್ಲದಿದ್ದರೆ ಇನ್ನೂ ಹಲವರು ಕಾಣೆಯಾಗುತ್ತಾರೆ. ರಾಹುಲ್ ಡೈರಿಯನ್ನು ತೆಗೆದುಕೊಂಡನು. ಅಷ್ಟರಲ್ಲಿ ಹಿಂದೆ ಮುಖ ಮುಚ್ಚಿಕೊಂಡಿದ್ದ ಒಬ್ಬ ವ್ಯಕ್ತಿ ಕಾಣಿಸಿಕೊಂಡ. ರಹಸ್ಯ ವ್ಯಕ್ತಿ, ಆ ಡೈರಿಯನ್ನು ಇಲ್ಲಿ ಬಿಡಿ, ಇಲ್ಲದಿದ್ದರೆ ನೀವು ಜೀವಂತವಾಗಿ ಹೋಗುವುದಿಲ್ಲ. ಕಾರ್ತಿಕ್, ಇವನು ಯಾರು? ರಾಹುಲ್, ಇವನೇ ಈ ಎಲ್ಲದರ ಹಿಂದೆ ಇರಬಹುದು. ರಹಸ್ಯ ವ್ಯಕ್ತಿ ಅವರ ಕಡೆ ನಡೆಯತೊಡಗಿದ. ರಾಹುಲ್, ಕಾರ್ತಿಕ್ ಮತ್ತು ಪೂಜಾರಿ ಓಡಲು ಆರಂಭಿಸಿದರು. ಗುಹೆಯೊಳಗೆ ಮತ್ತೆ ಮಗುವಿನ ಧ್ವನಿ ಕೇಳಿಸಿತು. ಬೇಗ ಓಡಿ. ಮುಂದುವರಿಯುತ್ತದೆ. ಮುಂದಿನ ಭಾಗ, ಮುಖವಾಡದ ಹಿಂದಿನ ಸತ್ಯ. ಮುಂದೆ ಗುಹೆಯೊಳಗೆ ಮುಖವಾಡ ಧರಿಸಿದ ವ್ಯಕ್ತಿ ರಾಹುಲ್ರನ್ನು ತಡೆದನು. ಆದರೆ ಅವನ ನಿಜವಾದ ಗುರುತು ಹೊರಬಂದಾಗ ಇಡೀ ಹಳ್ಳಿಯೇ ಬೆಚ್ಚಿಬಿದ್ದಿತು. ರಾಹುಲ್, ಕಾರ್ತಿಕ್ ಮತ್ತು ಪೂಜಾರಿ ಗುಹೆಯ ಬಾಯ ಬಳಿ ನಿಂತಿದ್ದರು. ಮುಖವಾಡ ಧರಿಸಿದ ವ್ಯಕ್ತಿ ನಿಧಾನವಾಗಿ ಅವರ ಕಡೆ ನಡೆದು ಬಂದ.
ಅವನ ಕೈಯಲ್ಲಿ ಹಳೆಯ ಕೊಡಲಿ ಮಿನುಗುತ್ತಿತ್ತು. ಕಾರ್ತಿಕ್, ರಾಹುಲ್, ಇವನು ನಮ್ಮನ್ನ ಬದುಕಲು ಬಿಡುವುದಿಲ್ಲ. ರಾಹುಲ್, ಇಂದು ಸತ್ಯವನ್ನು ತಿಳಿಯದೆ ನಾನು ಹಿಂದಿರುಗುವುದಿಲ್ಲ. ರಾಹುಲ್ ಧೈರ್ಯವಾಗಿ ಮುಂದೆ ಹೋಗಿ ಕೇಳಿದನು. ರಾಹುಲ್, ನೀನು ಯಾರು? ಈ ರಹಸ್ಯವನ್ನು ಏಕೆ ಮರೆಮಾಚುತ್ತಿದ್ದೀಯಾ? ಅವನು ಕೆಲವು ಕ್ಷಣ ಮೌನವಾಗಿದ್ದ. ನಂತರ ನಿಧಾನವಾಗಿ ತನ್ನ ಮುಖವಾಡವನ್ನು ತೆಗೆದನು. ಅವನು ಹಳ್ಳಿಯ ಹಳೆಯ ಜಮೀನುದಾರನ ಮಗ ವಿಕ್ರಮ್. ಕಾರ್ತಿಕ್, ವಿಕ್ರಮ್, ನೀನಾ? ವಿಕ್ರಮ್ ದುಃಖದಿಂದ ನಗಿದ. ವಿಕ್ರಮ್, ವರ್ಷಗಳ ಹಿಂದೆ ನನ್ನ ತಂದೆ ದೇವಾಲಯದ ಕೆಳಗೆ ಖಜಾನೆ ಇದೆ ಎಂದು ನಂಬಿದರು. ಅದನ್ನು ಯಾರಿಗೂ ಗೊತ್ತಾಗದಂತೆ ಜನರಲ್ಲಿ ಶಾಪದ ಭಯವನ್ನು ಹರಡಿದರು. ರಾಹುಲ್, ಹಾಗಾದರೆ ಮಕ್ಕಳ ಕಾಣೆಯಾದ ಘಟನೆ? ವಿಕ್ರಮ್, ಅದು ನಮ್ಮ ಕುಟುಂಬದ ದೊಡ್ಡ ತಪ್ಪು. ಸತ್ಯವನ್ನು ಮರೆಮಾಚಲು ಎಲ್ಲರೂ ಮೌನವಾಗಿದ್ದರು. ಅಷ್ಟರಲ್ಲಿ ಗುಹೆಯೊಳಗೆ ತಣ್ಣನೆಯ ಗಾಳಿ ಬೀಸಿತು. ಬಿಳಿ ಬೆಳಕಿನಲ್ಲಿ ಮಗುವಿನ ಆತ್ಮ ಮತ್ತೆ ಕಾಣಿಸಿಕೊಂಡಿತು. ಈ ಬಾರಿ ಅದರ ಮುಖದಲ್ಲಿ ಕೋಪ ಇರಲಿಲ್ಲ. ಆತ್ಮ, ಸತ್ಯ ಹೊರಬಂದಿದೆ, ಆದರೆ ನನ್ನ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ. ಎಲ್ಲರೂ ಮೌನವಾಗಿ ನಿಂತರು. ಜಪಿಸಲು ಆರಂಭಿಸಿದರು. ಗುಹೆಯೊಳಗಿನ ಗೋಡೆಗಳು ಕಂಪಿಸಿದವು. ನೆಲದಲ್ಲಿ ಅಡಗಿದ್ದ ಕಲ್ಲಿನ ಬಾಗಿಲು ನಿಧಾನವಾಗಿ ತೆರೆದಿತು. ಅದರೊಳಗೆ ಮಕ್ಕಳ ಹಳೆಯ ವಸ್ತುಗಳು ಮತ್ತು ಒಂದು ಬೆಳ್ಳಿಯ ಗಂಟೆ ಕಾಣಿಸಿತು. ಪೂಜಾರಿ, ಇದೇ ಕೊನೆಯ ಸಾಕ್ಷಿ. ರಾಹುಲ್ ಗಂಟೆಯನ್ನು ಎತ್ತಿಕೊಂಡ. ಅದೇ ಕ್ಷಣದಲ್ಲಿ ಆತ್ಮ ನಗತೊಡಗಿತ್ತು. ಆದರೆ ಗುಹೆ ಮತ್ತೆ ನಡುಗತೊಡಗಿತ್ತು. ಮೇಲಿನಿಂದ ದೊಡ್ಡ ಬಂಡೆಗಳು ಬೀಳಲು ಆರಂಭಿಸಿದವು. ಕಾರ್ತಿಕ್, ಬೇಗ ಇಲ್ಲಿಂದ ಹೊರಗೆ ಹೋಗೋಣ. ಎಲ್ಲರೂ ಹೊರಗೆ ಓಡಿದರು. ಹೊರಗೆ ಬಂದ ತಕ್ಷಣ ಗುಹೆಯ ಪ್ರವೇಶವೇ ಕುಸಿದು ಬಿತ್ತು. ಆದರೆ ರಾಹುಲ್ ಕೈಯಲ್ಲಿದ್ದ ಬೆಳ್ಳಿಯ ಗಂಟೆ ತನ್ನಷ್ಟಕ್ಕೆ ತಾನೇ ಮೊಳಗತೊಡಗಿತ್ತು. ಟನ್ ಟನ್ ಟನ್. ದೂರದಲ್ಲಿ ಮಗುವಿನ ಧ್ವನಿ ಕೇಳಿಸಿತು. ಕೊನೆಯ ಸತ್ಯ ಇನ್ನೂ ಉಳಿದಿದೆ. ಬೆಳ್ಳಿಯ ಗಂಟೆ ಮೊಳಗುತ್ತಿದ್ದಂತೆಯೇ ಇಡೀ ಕಾಡು ನಡುಗತೊಡಗಿತು. ರಾಹುಲ್ಗೆ ಅರ್ಥವಾಯಿತು, ಇಂದು ಶಾಪದ ಅಂತ್ಯವಾಗುತ್ತದೆ, ಇಲ್ಲವೇ ಅವರು ಶಾಶ್ವತವಾಗಿ ಈ ಕಾಡಿನಲ್ಲೇ ಸಿಲುಕಿಕೊಳ್ಳುತ್ತಾರೆ. ರಾಹುಲ್, ಕಾರ್ತಿಕ್, ಪೂಜಾರಿ ಮತ್ತು ವಿಕ್ರಮ್ ದೇವಾಲಯದ ಮುಂದೆ ನಿಂತಿದ್ದರು. ಇದ್ದಕ್ಕಿದ್ದಂತೆ ಬಿರುಗಾಳಿ ಬೀಸತೊಡಗಿತು. ಮರಗಳು ಭಯಾನಕವಾಗಿ ಅಲ್ಲಾಡಿದವು. ರಾಹುಲ್ ಕೈಯಲ್ಲಿದ್ದ ಬೆಳ್ಳಿಯ ಗಂಟೆ ತನ್ನಷ್ಟಕ್ಕೆ ತಾನೇ ಮೊಳಗತೊಡಗಿತು. ಟನ್ ಟನ್ ಟನ್. ಕಾರ್ತಿಕ್, ರಾಹುಲ್, ಇನ್ನೂ ದೊಡ್ಡದು ನಡೆಯಲಿದೆ. ರಾಹುಲ್, ಭಯಪಡಬೇಡ, ಇಂದು ಈ ರಹಸ್ಯಕ್ಕೆ ಅಂತ್ಯ ಸಿಗದೆ. ದೇವಾಲಯದ ಮುಂದೆ ಬಿಳಿ ಬೆಳಕು ಕಾಣಿಸಿತು. ಅದರೊಳಗೆ ಆ ಮಗುವಿನ ಆತ್ಮ ಕಾಣಿಸಿಕೊಂಡಿತ್ತು. ಈ ಬಾರಿ ಅದರ ಜೊತೆ ಇನ್ನಿಬ್ಬರು ಮಕ್ಕಳ ಆತ್ಮಗಳು ಇದ್ದವು. ಆತ್ಮ, ನಾವು ಶಾಪವಲ್ಲ, ನಮಗೆ ನ್ಯಾಯ ಬೇಕಿತ್ತು. ರಾಹುಲ್ ಹಳೆಯ ಡೈರಿ ಮತ್ತು ಬೆಳ್ಳಿಯ ಗಂಟೆಯನ್ನು ದೇವಾಲಯದ ಮುಂದೆ ಇಟ್ಟನು. ಪೂಜಾರಿ, ಇಂದು ಸತ್ಯ ಎಲ್ಲರಿಗೂ ಗೊತ್ತಾಗುತ್ತದೆ. ಹಳೆವಾಲಯದ ಬಳಿ ಸೇರಿದರು. ವಿಕ್ರಮ್ ಎಲ್ಲರ ಮುಂದೆ ಸತ್ಯವನ್ನು ಒಪ್ಪಿಕೊಂಡನು. ವಿಕ್ರಮ್, ನನ್ನ ತಂದೆ ಗುಪ್ತ ಖಜಾನೆಯ ಆಸೆಯಿಂದ ಸುಳ್ಳು ಶಾಪದ ಕಥೆಯನ್ನು ಹರಡಿದರು. ಆ ತಪ್ಪಿನಿಂದ ನಿರಪರಾಧ ಮಕ್ಕಳ ಜೀವ ಹೋಯಿತು. ಹಳ್ಳಿಯವರು ಬೆಚ್ಚಿಬಿದ್ದರು. ಹಲವರ ಕಣ್ಣಲ್ಲಿ ನೀರು ತುಂಬಿತು. ಪೂಜಾರಿ ಅಂತಿಮ ಪೂಜೆಯನ್ನ ಆರಂಭಿಸಿದ್ರು. ಗಂಟೆ ಮತ್ತೆ ಮೊಳಗಿತು. ಇಡೀ ದೇವಾಲಯ ಪ್ರಕಾಶದಿಂದ ತುಂಬಿತು. 3 ಮಕ್ಕಳ ಆತ್ಮಗಳು ನಗುತ್ತಾ ರಾಹುಲ್ನತ್ತ ನೋಡಿದವು. ಆತ್ಮಗಳು, ಧನ್ಯವಾದಗಳು, ಈಗ ನಮಗೆ ಶಾಂತಿ ಸಿಕ್ಕಿದೆ. ಅವರು ನಿಧಾನವಾಗಿ ಬೆಳಕಿನಲ್ಲಿ ಲೀನರಾದರು. ಬಿರುಗಾಳಿ ನಿಂತಿತು. ಕಾಡು ಮತ್ತೆ ಶಾಂತವಾಯಿತು. ಪಕ್ಷಿಗಳ ಚಿಲಿಪಿಲಿ ಧ್ವನಿ ಕೇಳಿಸತೊಡಗಿತು. ರಾಹುಲ್ ಆಕಾಶದತ್ತ ನೋಡಿ ನಗುತ್ತಾ ಹೇಳಿದನು, ರಾಹುಲ್, ಸತ್ಯ ತಡವಾಗಿ ಬಂದರೂ ಕೊನೆಯಲ್ಲಿ ಸತ್ಯವೇ ಗೆಲ್ಲುತ್ತದೆ. ಪರದೆ ನಿಧಾನವಾಗಿ ಕಪ್ಪಾಗುತ್ತದೆ. ಅಂತ್ಯ. ಅಗುಂಬೆ ಕಾಡಿನ ಶಾಪ ಸರಣಿಯನ್ನು ನೋಡಿದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಹಾರರ್, ರಹಸ್ಯ, ಸಸ್ಪೆನ್ಸ್ ಮತ್ತು ಆನಿಮೇಟೆಡ್ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.